ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು 50 ಕಿಲೋಮೀಟರ್ ವರೆಗೆ ಚೇಸ್ ಮಾಡಿ, ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಹಿಂದೂ ಕಾರ್ಯಕರ್ತರು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. 50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ, ಗೋವುಗಳನ್ನ ರಕ್ಷಿಸಿದ್ದಾರೆ. ಕಾರ್ಯಕರ್ತರು ತಪ್ಪಿಸಿಕೊಳ್ಳಲು ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡ್ತಾನೆ. ಆ ಚಾಲಕ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ದಂತ ಆ ವಾಹನದ ಚಾಲಕ, ಗೂಡ್ಸು ವಾಹನದ ಚಾಲಕ 50 ಕಿಲೋಮೀಟರ್ ಚೇಸ್ ಮಾಡಿದ್ರು ಕೂಡ ಆತ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ತಪ್ಪಿಸಿಕೊಳ್ಳೋದಕ್ಕೆಲ್ಲ ಪ್ರಯತ್ನ ಪಡ್ತಾನೆ. ಆದ್ರೆ ಬಿಡ್ಲಿಲ್ಲ. 50 ಕಿಲೋಮೀಟರ್ ಚೇಸ್ ಮಾಡಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆತನನ್ನ ನಾವು ಹೋಗ್ಬಿಡ್ತೀವಿ. ನಾವು ಹೋಗ್ಬಿಡ್ತೀವಿ. ಇಲ್ಲೇ ಬಲ್ಟೆ ಆಯ್ತದು, ಇಲ್ಲೇ ಬಲ್ಟೆ ಆಗುತ್ತೆ. ಯಾವಂದ್ರೆ ತೆಗಿತಾನೆ ಎಲ್ಲಿ ಹೊಡಿತ ನೋಡಿ ನಿಬ್ಬಡ ಮಾತ್ರ ಎಟ್ಬಿಡ್ತಾನೆ ನೋಡಿ, ಸೈಡ್ ಕೊಡ್ತಾ ಇಲ್ಲ. ಬಲ್ಟಿ ಮಾಡ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ಯಾವಾಗಾಗಿರೋ ಘಟನೆ ಇದು? ಆತನನ್ನ ಕೊನೆಗೂ ಕೂಡ ಬಂಧಿಸಿದ್ರ ಪೊಲೀಸರು? ಹಿಂದೂ ಸಂಘಟನೆ ಕಾರ್ಯಕರ್ತರು ಏನ್ ಹೇಳ್ತಾರೆ? ಎಷ್ಟು ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ ಖುಷ್ವಂತ್? ಈ ಒಂದು ಘಟನೆಯಲ್ಲಿ ಸುಮಾರು 10 ಗೋವುಗಳನ್ನ ರಕ್ಷಣೆ ಮಾಡಿರುವಂತದ್ದು. ಹಾಗೆ ಏನು 10 ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಆತ ಪರಾರಿಯಾಗಿರುವಂತದ್ದು. ಹಾಗೆ ದೃಶ್ಯದಲ್ಲೂ ಕೂಡ ನೋಡಬಹುದು, ಸಾಕಷ್ಟು ದೂರ, ಆಮೇಲೆ ಸುಮಾರು 40ರಿಂದ 50 ಕಿಲೋಮೀಟರ್ ಸಕಲೇಶ್ಪುರದಿಂದ ಆತನನ್ನ ಚೇಸ್ ಮಾಡಿರುವಂತದ್ದು ರಾಮದೂತ ಗಣಪತಿ ಸೇವಾ ಸಮಿತಿಯವರು, ಹಿಂದೂ ಸಂಘಟನೆಯವರು. ಆದ್ರೆ ಆತ ತಪ್ಪಿಸಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರೋದು ನೋಡ್ಬೋದು. ಹಾಗೆ ಈ ವೇಳೆ ಆತ ಕೆಲ ವಾಹನಗಳಿಗೂ, ಒಂದು ಬೈಕ್ ಮತ್ತೆ ಇನ್ನೊಂದು ಜೀಪ್ಗೂ ಕೂಡ ಡಿಕ್ಕಿ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಏನು ಆರೋಪಿ ಇದ್ದಾನೆ, ಚೇಸ್ ಮಾಡಿದ್ರು, ಆತ ತಪ್ಪಿಸಿಕೊಂಡು ಓಡಿ ಹೋಗಿರುವಂತದ್ದು ಗೂಡ್ಸ್ ವಾಹನವನ್ನ ಬಿಟ್ಟು. ಆದ್ರೆ ಗೋವುಗಳನ್ನ ರಕ್ಷಿಸುವಲ್ಲಿ ಮತ್ತೆ ವಾಹನವನ್ನ ವಶಪಡಿಸುವಲ್ಲಿ ಹಿಂದೂ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಕಲೇಶ್ಪುರ ಮತ್ತು ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕೇಸನ್ನು ಕೂಡ ದಾಖಲು ಮಾಡಿ ಆರೋಪಿಗಾಗಿ ಶೋಧವನ್ನ ಮುಂದುವರಿಸಿದ್ದಾರೆ. ಓಕೆ ಖುಷ್ವಂತ, ಥ್ಯಾಂಕ್ ಯು ಮಾಹಿತಿಗಾಗಿ. ನಾವು ಹೋಗ್ಬಿಡ್ತೀವಿ. ಅಲ್ಲಲ್ಲ, ಗಾಡಿ ನಿಲ್ಲಿಸ್ತಾನಿಲ್ಲ ಸರ್. ಇವನು ಹುಡುಗನ ಬೈಕಲ್ಲಿ ಲೇಟ್ ಆಗಿದೆ. ನಮಗೆ ಅವ್ನು ನೋಡಿ ಇಲ್ಲಿ ಇದಾನೆ, ಬೈಕಲ್ಲೆಲ್ಲ ಹೊಡೆದಂಗೆ ಲೇಟ್ ಆಗಿದೆ. ಅವ್ನು ಸೀದಾ ಹೊಡ್ಕ ಬಂದ್ಬಿಟ್ರೆ ಬೈಕ್ ಬಿಟ್ಟು ನಂದು ಇನ್ನೊಂದು ಕಾರ್ ಸರ್ ಲೇಟ್ ನಡೀತು, ಅದಕ್ಕೊಂದು ಕಡೆ ಚೆನ್ನಾಗಿ ಬಿಡಿದ್ದೇನೆ. ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು 50 ಕಿಲೋಮೀಟರ್ ವರೆಗೆ ಚೇಸ್ ಮಾಡಿ, ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಹಿಂದೂ ಕಾರ್ಯಕರ್ತರು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. 50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ, ಗೋವುಗಳನ್ನ ರಕ್ಷಿಸಿದ್ದಾರೆ. ಕಾರ್ಯಕರ್ತರು ತಪ್ಪಿಸಿಕೊಳ್ಳಲು ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡ್ತಾನೆ. ಆ ಚಾಲಕ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ದಂತ ಆ ವಾಹನದ ಚಾಲಕ, ಗೂಡ್ಸು ವಾಹನದ ಚಾಲಕ 50 ಕಿಲೋಮೀಟರ್ ಚೇಸ್ ಮಾಡಿದ್ರು ಕೂಡ ಆತ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ತಪ್ಪಿಸಿಕೊಳ್ಳೋದಕ್ಕೆಲ್ಲ ಪ್ರಯತ್ನ ಪಡ್ತಾನೆ. ಆದ್ರೆ ಬಿಡ್ಲಿಲ್ಲ. 50 ಕಿಲೋಮೀಟರ್ ಚೇಸ್ ಮಾಡಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆತನನ್ನ ನಾವು ಹೋಗ್ಬಿಡ್ತೀವಿ. ನಾವು ಹೋಗ್ಬಿಡ್ತೀವಿ.
ಪಲ್ಟಿ ಆಯ್ತು, ಇಲ್ಲೇ ಪಲ್ಟಿ ಆಯ್ತು, ಅದು ಇಲ್ಲೇ ಪಲ್ಟಿ ಆಗುತ್ತೆ. ಯಾವಂದ್ರೆ ತೆಗಿತಾನೆ ಎಲ್ಲಿ ಹೊಡಿತ ನೋಡಿ ನೋಡಿ ಬಿಡ ಮಾತ್ರ ಎಟ್ಬಿಡ್ತಾನೆ ನೋಡಿ, ಸೈಡ್ ಕೊಡ್ತಾ ಇಲ್ಲ. ಪಲ್ಟಿ ಮಾಡ್ಬಿಟ್ರೆ ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ಯಾವಾಗಾಗಿರೋ ಘಟನೆ ಇದು? ಆತನನ್ನ ಕೊನೆಗೂ ಕೂಡ ಬಂಧಿಸಿದ್ರ ಪೊಲೀಸರು? ಹಿಂದೂ ಸಂಘಟನೆ ಕಾರ್ಯಕರ್ತರು ಏನ್ ಹೇಳ್ತಾರೆ? ಎಷ್ಟು ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ ಖುಷ್ವಂತ್? ಈ ಒಂದು ಘಟನೆಯಲ್ಲಿ ಸುಮಾರು 10 ಗೋವುಗಳನ್ನ ರಕ್ಷಣೆ ಮಾಡಿರುವಂತದ್ದು. ಹಾಗೆ ಏನು 10 ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಆತ ಪರಾರಿಯಾಗಿರುವಂತದ್ದು. ಹಾಗೆ ದೃಶ್ಯದಲ್ಲೂ ಕೂಡ ನೋಡಬಹುದು, ಸಾಕಷ್ಟು ದೂರ, ಆಮೇಲೆ ಸುಮಾರು 40 ರಿಂದ 50 ಕಿಲೋಮೀಟರ್ ಸಕಲೇಶ್ಪುರದಿಂದ ಆತನನ್ನ ಚೇಸ್ ಮಾಡಿರುವಂತದ್ದು ರಾಮದೂತ ಗಣಪತಿ ಸೇವಾ ಸಮಿತಿಯವರು, ಹಿಂದೂ ಸಂಘಟನೆಯವರು. ಆದ್ರೆ ಆತ ತಪ್ಪಿಸಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರೋದು ನೋಡ್ಬೋದು. ಹಾಗೆ ಈ ವೇಳೆ ಆತ ಕೆಲ ವಾಹನಗಳಿಗೂ, ಒಂದು ಬೈಕ್ ಮತ್ತೆ ಇನ್ನೊಂದು ಜೀಪ್ಗೂ ಕೂಡ ಡಿಕ್ಕಿ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಏನು ಆರೋಪಿ ಇದ್ದಾನೆ, ಚೇಸ್ ಮಾಡಿದ್ರು, ಆತ ತಪ್ಪಿಸಿಕೊಂಡು ಓಡಿ ಹೋಗಿರುವಂತದ್ದು ಗೂಡ್ಸ್ ವಾಹನವನ್ನ ಬಿಟ್ಟು. ಆದ್ರೆ ಗೋವುಗಳನ್ನ ರಕ್ಷಿಸುವಲ್ಲಿ ಮತ್ತೆ ವಾಹನವನ್ನ ವಶಪಡಿಸುವಲ್ಲಿ ಹಿಂದೂ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಕಲೇಶ್ಪುರ ಮತ್ತು ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕೇಸನ್ನು ಕೂಡ ದಾಖಲು ಮಾಡಿ ಆರೋಪಿಗಾಗಿ ಶೋಧವನ್ನ ಮುಂದುವರಿಸಿದ್ದಾರೆ. ಓಕೆ ಖುಷ್ವಂತ, ಥ್ಯಾಂಕ್ ಯು ಮಾಹಿತಿಗಾಗಿ. ಪಲ್ಟಿ ಮಾಡ್ಬಿಟ್ರೆ ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಅಲ್ಲಲ್ಲ, ಗಾಡಿ ಬಂದ ಅವ್ನು ನಿಲ್ಲಿಸ್ತಾನಿಲ್ಲ ಸರ್. ಇವನು ಅವ್ನು ಹುಡುಗನ ಬೈಕ್ ಲೇಟ್ ಆಗಿದೆ ಅವನಿಗೆ. ಅವ್ನು ನೋಡಿ ಇಲ್ಲಿ ಇದಾನೆ ಹುಡುಗ, ಬೈಕಲ್ಲೆಲ್ಲ ಹೊಡೆದಂಗೆ ಲೇಟ್ ಆಗಿದೆ. ಅವ್ನು ಸೀದಾ ಹೊಡ್ಕ ಬಂದ್ಬಿಟ್ರೆ ಬೈಕ್ ಬಿಟ್ಟು ನಂದು ಇನ್ನೊಂದು ಕಾರ್ ಸರ್ ಲೇಟ್ ನಡೀತು, ಅದಕ್ಕೊಂದು ಆ ಕಡೆ ಚೆನ್ನೈ ಬಿಡಿದ್ದೇನೆ. ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು 50 ಕಿಲೋಮೀಟರ್ ವರೆಗೆ ಚೇಸ್ ಮಾಡಿ, ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಹಿಂದೂ ಕಾರ್ಯಕರ್ತರು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. 50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ, ಗೋವುಗಳನ್ನ ರಕ್ಷಿಸಿದ್ದಾರೆ. ಕಾರ್ಯಕರ್ತರು ತಪ್ಪಿಸಿಕೊಳ್ಳಲು ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡ್ತಾನೆ. ಆ ಚಾಲಕ, ಕಸಾಯಿಖಾನೆಗೆ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ದಂತ ಆ ವಾಹನದ ಚಾಲಕ, ಗೂಡ್ಸು ವಾಹನದ ಚಾಲಕ 50 ಕಿಲೋಮೀಟರ್ ಚೇಸ್ ಮಾಡಿದ್ರು ಕೂಡ ಆತ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ತಪ್ಪಿಸಿಕೊಳ್ಳೋದಕ್ಕೆಲ್ಲ ಪ್ರಯತ್ನ ಪಡ್ತಾನೆ. ಆದ್ರೆ ಬಿಡ್ಲಿಲ್ಲ. 50 ಕಿಲೋಮೀಟರ್ ಚೇಸ್ ಮಾಡಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆತನನ್ನ ಪಲ್ಟಿ ಮಾಡ್ಬಿಟ್ರೆ ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಪಲ್ಟಿ ಮಾಡ್ಬಿಟ್ರೆ ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಪಲ್ಟಿ ಆಯ್ತು, ಇಲ್ಲೇ ಪಲ್ಟಿ ಆಯ್ತು, ಅದು ಇಲ್ಲೇ ಪಲ್ಟಿ ಆಗುತ್ತೆ. ಯಾವಂದ್ರೆ ತೆಗಿತಾನೆ ಎಲ್ಲಿ ಹೊಡಿತ ನೋಡಿ ಬಿಡ ಮಾತ್ರ ಎಟ್ಬಿಡ್ತಾನೆ ನೋಡಿ, ಸೈಡ್ ಕೊಡ್ತಾ ಇಲ್ಲ. ಪಲ್ಟಿ ಮಾಡ್ಬಿಟ್ರೆ ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ಯಾವಾಗಾಗಿರೋ ಘಟನೆ ಇದು? ಆತನನ್ನ ಕೊನೆಗೂ ಕೂಡ ಬಂಧಿಸಿದ್ರ ಪೊಲೀಸರು? ಹಿಂದೂ ಸಂಘಟನೆ ಕಾರ್ಯಕರ್ತರು ಏನ್ ಹೇಳ್ತಾರೆ? ಎಷ್ಟು ಹಸುಗಳನ್ನ ರಕ್ಷಣೆ ಮಾಡಿದ್ದಾರೆ ಖುಷ್ವಂತ್?
ಈ ಒಂದು ಘಟನೆಯಲ್ಲಿ ಸುಮಾರು 10 ಗೋವುಗಳನ್ನ ರಕ್ಷಣೆ ಮಾಡಿರುವಂತದ್ದು. ಹಾಗೆ ಏನು 10 ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಆತ ಪರಾರಿಯಾಗಿರುವಂತದ್ದು. ಹಾಗೆ ದೃಶ್ಯದಲ್ಲೂ ಕೂಡ ನೋಡಬಹುದು ಸಾಕಷ್ಟು ದೂರ, ಆಮೇಲೆ ಸುಮಾರು 40ರಿಂದ 50 ಕಿಲೋಮೀಟರ್ ಸಕಲೇಶ್ಪುರದಿಂದ ಆತನನ್ನ ಚೇಸ್ ಮಾಡಿರುವಂತದ್ದು ರಾಮದೂತ ಗಣಪತಿ ಸೇವಾ ಸಮಿತಿಯವರು, ಹಿಂದೂ ಸಂಘಟನೆಯವರು. ಆದ್ರೆ ಆತ ತಪ್ಪಿಸಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರೋದು ನೋಡ್ಬೋದು. ಹಾಗೆ ಈ ವೇಳೆ ಆತ ಕೆಲ ವಾಹನಗಳಿಗೂ, ಒಂದು ಬೈಕ್ ಮತ್ತೆ ಇನ್ನೊಂದು ಜೀಪ್ಗೂ ಕೂಡ ಡಿಕ್ಕಿ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಏನು ಆರೋಪಿ ಇದ್ದಾನೆ, ಚೇಸ್ ಮಾಡಿದ್ರು, ಆತ ತಪ್ಪಿಸಿಕೊಂಡು ಓಡಿ ಹೋಗಿರುವಂತದ್ದು ಗೂಡ್ಸ್ ವಾಹನವನ್ನ ಬಿಟ್ಟು. ಆದ್ರೆ ಗೋವುಗಳನ್ನ ರಕ್ಷಿಸುವಲ್ಲಿ ಮತ್ತೆ ವಾಹನವನ್ನ ವಶಪಡಿಸುವಲ್ಲಿ ಹಿಂದೂ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಕಲೇಶ್ಪುರ ಮತ್ತು ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕೇಸನ್ನು ಕೂಡ ದಾಖಲು ಮಾಡಿ ಆರೋಪಿಗಾಗಿ ಶೋಧವನ್ನ ಮುಂದುವರಿಸಿದ್ದಾರೆ. ಓಕೆ ಖುಷ್ವಂತ, ಥ್ಯಾಂಕ್ ಯು ಮಾಹಿತಿಗಾಗಿ. ಪಲ್ಟಿ ಮಾಡ್ಬಿಟ್ಟು ನಾವು ಒಂದ್ ಮ್ಯಾಲ ಹೋಗ್ಬಿಡ್ತೀವಿ. ಅಲ್ಲಲ್ಲ ಅವ್ನ ಗಾಡಿ ಬಂದು ನಿಲ್ಲಿಸ್ತಾನಿಲ್ಲ ಸರ್ ಇವನು. ಅವ್ನ ಹುಡುಗನ ಬೈಕಲ್ಲಿ ಲೇಟ್ ಆಗಿದೆ ಅವನಿಗೆ. ಅವ್ನು ನೋಡಿ ಇಲ್ಲಿ ಇದ್ದಾನೆ ಹುಡುಗ, ಬೈಕಲ್ಲೆಲ್ಲ ಹೊಡೆದಂಗೆ ಲೇಟ್ ಆಗಿದೆ. ಅವ್ನು ಸೀದಾ ಹೊಡ್ಕ ಬಂದ್ಬಿಟ್ರೆ ಅವನು ಬೈಕ್ ಬಿಟ್ಟು ಇನ್ನೊಂದು ಕಾರ್ ಸರ್ ಲೇಟ್ ನಡೀತು, ಅದಕ್ಕೊಂದು ಆ ಕಡೆ ಚೆನ್ನೈ ಬಿಡಿದಾನೆ.